ಪರೋಕ್ಷವಾಗಿ ಸಪೋರ್ಟ್ ಅನ್ನ ಯಾವಾಗಲೂ ಕೂಡ ಮಾಡ್ತಾನೆ ಇರುತ್ತೆ ಅಂತೇಳಿ. ಹಾಗಾದ್ರೆ ಈಗ ಮುಂದಿನ ದಿನಗಳಲ್ಲಿ ಒಂದು 10 ರಿಂದ 15 ರಾಷ್ಟ್ರಗಳು ಅಮೆರಿಕದ ವಿರುದ್ಧ ಒಟ್ಟಾಗಬಹುದಾ ಅಂತೇಳಿ ಮಧ್ಯಪ್ರಾಚ್ಯದಲ್ಲಿ? ಈಗ ಯಾವ ಟೈಮ್ದಲ್ಲಿ ಅಲಯನ್ಸ್ ಹೆಂಗ್ ಫಾರ್ಮ್ ಆಗ್ತದ ಹೇಳಕ್, ಯಾಕಂದ್ರೆ ಆಕ್ಚುಲಿ ಇವರು ಏನಪ್ಪಾ ಅಂದ್ರೆ ಓಪನ್ಲಿ ಸಪೋರ್ಟ್ ಇಷ್ಟೊತ್ತಿಗೆ ಬಂದ್ಬಿಡ್ಬೇಕು. ಯಾಕಂದ್ರೆ ಈಗ ನೆಕ್ಸ್ಟ್ ಯಾರ್ದು ಏನಪ್ಪಾ ಅಂದ್ರೆ ಈ ವರ್ಲ್ಡ್ ಆರ್ಡರ್ ದಲ್ಲಿ ಏನಂತಂದ್ರೆ UN ದಲ್ಲಿ ಪರ್ಮಿಷನ್ ತಗೊಂಡಿಲ್ಲ, ಕಾಂಗ್ರೆಸ್ ಪಾರ್ಲಿಮೆಂಟ್ ಪರ್ಮಿಷನ್ ತಗೊಂಡಿಲ್ಲ. ಈ ಟ್ರಂಪ್ ಈಸ್ ಡೂಯಿಂಗ್ ಇನ್ ಸುಪ್ರೀಂ ಕೋರ್ಟ್ ಇಟ್ ಇಸ್ ಇರಾಟಿಕ್ ಆರ್ಡರ್, ಐ ಡೋಂಟ್ ಕೇರ್ ಅಂತ ಅಂತಿದ್ದಾರೆ. ಇಂಥ ಮನುಷ್ಯ ಏನಪ್ಪಾ ಇಡೀ ವರ್ಲ್ಡ್ ಆರ್ಡರ್ ಡಿಕ್ಟೇಟ್ ಮಾಡ್ಬೇಕಂದ್ರೆ ಎಲ್ಲ ವರ್ಲ್ಡ್ ಲೀಡರ್ಸ್ಗೆ ಒಂದ್ಸಲ ಯೋಚನೆ ಮಾಡ್ಬೇಕು. ಯಾಕಂತಂದ್ರೆ ನೆಕ್ಸ್ಟ್ ಇಟ್ ಡಿಪೆಂಡ್ಸ್ ಅಪಾನ್ ಇಸ್ ಮೂಡ್. ನೆಕ್ಸ್ಟ್ ಏನು ಚೈನಾ ಟಾರ್ಗೆಟ್ ಮಾಡ್ತಾನೋ, ಅಥವಾ ಚೈನಾ ಹೋಗಿ ನಾಳೆ ಚೈನಾ ಬಂದು ತೈವಾನ್ ಕ್ಯಾಪ್ಚರ್ ಮಾಡಿತ್ತು, ಅಥವಾ ಚೈನಾ ಬಂದು ತವಾಂಗ್ ನಮ್ದು ಏನಪ್ಪಾ ಅರುಣಾಚಲ್ ಪ್ರದೇಶ ಕ್ಯಾಪ್ಚರ್ ಮಾಡಿತ್ತಪ್ಪ ಅಂದ್ರೆ ಯಾವ ವರ್ಲ್ಡ್ ಲೀಡರ್ಸ್ ಏನು ನೈತಿಕತೆ ಇರ್ತದ ಹೇಳಕ್ಕೆ? ಏನಂತಂದ್ರೆ ವಾಟ್ ಟ್ರಂಪ್ ಇಸ್ ಡೂಯಿಂಗ್, ಐ ಆಮ್ ಡೂಯಿಂಗ್ ದ ಸೇಮ್ ಥಿಂಗ್ ಅಂತ ಒಂದು ಏನಪ್ಪಾ ಜಂಗಲ್ ರಾಜ ಶುರು ಆಗ್ಬಿಡ್ತದೆ. ಸೊ ಇದು ಏನಂತಂದ್ರೆ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಮಿಡ್ ಟರ್ಮ್ ಎಲೆಕ್ಷನ್ಸ್ ಅಲ್ಲಿ ಅಮೆರಿಕದಲ್ಲಿ ಆದ ನಂತರ ಏನಾದರೂ ಏರುಪೇರು ಆಗಿ ಟ್ರಂಪ್ ಇಂಪೀಚ್ಮೆಂಟ್ ಆದ್ನಂತಂದ್ರ ಏನೋ ಸ್ವಲ್ಪ ಎಲ್ಲರೂ ಏನಪ್ಪ ವಿ ಕ್ಯಾನ್ ಪ್ರಾಪರ್ಲಿ. ಅದರ್ವೈಸ್ ಏನಂತಂದ್ರೆ ಇವ್ರದೆಲ್ಲ ಬಿಸ್ನೆಸ್ ಇಂಟ್ರೆಸ್ಟ್. ಒಬ್ಬ ಬಿಸ್ನೆಸ್ ಮ್ಯಾನ್ ರಾಷ್ಟ್ರಾಧ್ಯಕ್ಷ ಆದ್ನಪ್ಪ ಅಂದ್ರೆ ಏನೇನ ಕತ್ರಗಳು ಇರ್ತಾವ, ಏನಪ್ಪ ಡೇಂಜರ್ ಇರ್ತಾವ ಅಂತ ಆಕ್ಚುಲಿ ನೋಡ್ತಾ ಇದ್ವಿ ಇಲ್ಲಿ. ಸರ್, ಈಗ ಇನ್ನೊಂದು ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಭಾರತಕ್ಕೂ ಕೂಡ ಟ್ರಂಪ್ ಡೇಂಜರ್ ಅಂತ ಹೇಳಿ ಹಾಗಾದ್ರೆ ಮುಂದಿನ ದಿನಗಳಲ್ಲಿ? ಡೇಂಜರ್ ಅನ್ನಕ್ಕೇನು, ನೀವು ಏನಪ್ಪಾ ಅಂದ್ರೆ ನೆಗೋಷಿಯೇಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಿಮ್ಗೆ ಏನಪ್ಪಾ ಅಂದ್ರೆ ಶಟ್ ಆಫ್ ಕಾಲ್ ಕೊಟ್ಬಿಡ್ತಾರೆ. ನೆಗೋಷಿಯೇಟ್ ಅಂತಾರೆ. ಈಗ ಒಂದು ಕಾಲಕ್ಕ ರಿಚಾರ್ಡ್ ನಿಕ್ಸನ್ ಮತ್ತೆ ಇಂದಿರಾ ಗಾಂಧಿ ನಡುವೆ ಫೇಸ್ ಆಫ್ ಇದ್ದಾಗ ಇಂದಿರಾ ಗಾಂಧಿಗೆ ಧೈರ್ಯ ಇತ್ತು. ಯು ಕ್ಯಾನ್ ಬಿ ಎಲ್ಡರ್ ಬ್ರದರ್ ಬಟ್ ಕೆನಾಟ್ ಬಿ ಎ ಬಾಸ್, ಯು ಕೆನಾಟ್ ಬಿ ಬಿಗ್ ಬ್ರದರ್. ಆ ಟೈಪ್ ನೀವು ಬುಲ್ಲಿ ಮಾಡಕ್ ನಮಗ್ ಬರೋದಿಲ್ಲ. ನಮ್ದೇ ಆದಂತ ಒಂದು ಅಸ್ತಿತ್ವ ಇದೆ ಅಂತಕ್ಕೊಂದು ಆ ಧೈರ್ಯ ಲೀಡರ್ಶಿಪ್ ನಲ್ಲಿ ಬರ್ಬೇಕಲ್ಲ. ಈಗ ಏನಪ್ಪಾ ಅಂದ್ರೆ ಪಾಕಿಸ್ತಾನ ಯುದ್ಧ 1971 ಆದಾಗ ಈ ಸಿಚುವೇಶನ್ ಆಕ್ಚುಲಿ ಡೆವಲಪ್ ಆಗಿತ್ತು. ಇಂದಿರಾ ಗಾಂಧಿ ಕೇರ್ ಮಾಡ್ಲಿಲ್ಲ. ನಿಮ್ಗೆ ಏನಪ್ಪಾ ಅಂದ್ರೆ ಬಾಸಿಸಮ್ ಬುಲ್ಲಿಸಮ್ ನಾವು ಟಾಲರೇಟ್ ಮಾಡೋದಿಲ್ಲ ಅಂತಕ್ಕೊಂದು ಬಂದ್ ಇದು ಮಾಡಿದ್ರು. ಇಟ್ ಡಿಪೆಂಡ್ಸ್ ಅಪಾನ್ ಲೀಡರ್ಶಿಪ್. ಅದನ್ನ ಏನಪ್ಪಾ ಅಂದ್ರೆ ವೆದರ್ ಸಂಬಡಿ ಇಸ್ ರೆಡಿ ಟು ಟೇಕ್ ಆನ್ ದಟ್, ಆರ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಅವ್ರು ಹೇಳಿದ ಮಾತು ಕೇಳ್ಕೊಂತ ಸರೆಂಡರ್ ಆಗ್ತಾ ಹೋಗ್ತಾರೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಲೀಡರ್ಶಿಪ್. ಸರ್, ಇನ್ನೊಂದು ನನ್ನ ಕೊನೆಯ ಪ್ರಶ್ನೆ ಸರ್. ಈಗ ಟ್ರಂಪ್ ಒಂದು ರೀತಿ ಸರ್ವಾಧಿಕಾರಿ ರೀತಿ ಜಗತ್ತಿಗೆ ಕಾಣಿಸ್ತಾ ಇದ್ದಾರಂತೆ. ಅವರು ವೈಯಕ್ತಿಕ ಪ್ರತಿಷ್ಠೆಗೆ ಈಗ ನಾಯಕರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು. ಹಾಗಾಗಿ ಈಗ ಎಲ್ಲಾ ದೇಶಗಳು ಸ್ಕೆಚ್ ರೆಡಿ ಮಾಡಿದವಂತೆ ಟ್ರಂಪ್ ಅನ್ನು ಮುಗಿಸ್ಬೇಕು ಅಂತ ಹೇಳಿ. ಆ ರೀತಿ ವಾತಾವರಣ ಮುಂದಿನ ದಿನಗಳಲ್ಲಿ ಬರ್ಬೋದಾ ಹೆಂಗೆ? ಎಸ್, ಡೆಫಿನೆಟ್ಲಿ. ಏನಂತಂದ್ರೆ ನಾನು ಟ್ರಂಪ್ ಗಿಂತ ಮೊದಲು ನಂದು ಏನಪ್ಪಾ ಅಂದ್ರೆ ಇದು ಥರ್ಡ್ ವರ್ಲ್ಡ್ ವಾರ್ ಸ್ಟಾಪ್ ಮಾಡ್ಬೇಕು ಅಥವಾ ಮಿಡ್ಲ್ ಈಸ್ಟ್ ದಲ್ಲಿ ಶಾಂತಿ ಬರ್ಬೇಕಂತಂದ್ರೆ ಈ ಟಿಟ್ ಫಾರ್ ಟ್ಯಾಟ್ ನೇತಾನೆ ಯಾವ್ದು ಅಸಾಸಿನೇಷನ್ ಆಯ್ತಪ್ಪ ಅಂತಂದ್ರೆ ಪರ್ಮನೆಂಟ್ ಶಾಂತಿ ಇರ್ತದ ಆ ಏರಿಯಾದಲ್ಲಿ. ಅದು ಮೋಸ್ಟ್ ಪ್ರಾಬಬ್ಲಿ ಏನಂತಂದ್ರೆ ಇದೇನಪ್ಪ ದಟ್ ಈಸ್ ವಾಟ್ ಐ ದಿಸ್ ಥಿಂಗ್. ಬಟ್ ಅದನ್ನೇ ಹೇಳ್ತಾರಲ್ಲ, ಈಗ ಟ್ರಂಪ್ ನಲ್ಲಿ ಇರ್ತಕ್ಕಂಥ ಪವರ್ಸ್ ಏನಪ್ಪಾ ತಡೆಬೇಕಂತಾರ ಒಂದು ಅಸಾಸಿನೇಷನ್ ಆಗ್ಬೇಕು, ಇಲ್ಲದಿದ್ರೆ ಇಂಪೀಚ್ಮೆಂಟ್ ಆಗ್ಬೇಕು. ಸೊ ಈ ತರ ಒಂದು ಸಿಚುವೇಶನ್ ಇದೆ. ಬಟ್ ಎಲ್ಲ ಏನಂತಂದ್ರೆ ಈಗ ಯುದ್ಧ ಅಂದ್ಮೇಲೆ ಈಗ ಒಂದು ಆಕ್ಚುಲಿ ಗ್ರೌಂಡ್ ದಲ್ಲಿ ಏನು ಯುದ್ಧ ನಡೀತಿದೆ ಅದೊಂದು ಆಸ್ಪೆಕ್ಟ್ ಇದ್ರೆ, ಇನ್ನೊಂದು ಪರ್ಸೆಪ್ಷನ್ ಬಿಲ್ಡಪ್ ಅಂತ ಮಾಡ್ತಾರಲ್ಲ, ಪರ್ಸೆಪ್ಷನ್ ಪ್ರೊಪಗಂಡಾ ಬಿಲ್ಡಪ್, ಅದು ಬಿಗ್ಗೆಸ್ಟ್ ಏನಪ್ಪ ಅಂತಂದ್ರೆ ಒಂದು ಅದನ್ನು ಒಂದು ಟೈಪ್ ಆಫ್ ವಾರ್ಫೇರ್ ಅದು. ನಿಜ 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 ಸರ್. ವೆಂಕಟೇಶ್